ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ವಾಸುದೇವ್ ಮಾರ್ನಾಡ್. ಮೊದಲಿಗೆ ಹೆಡ್ಲೈನ್ಸ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ ಪಾತ್ರ ಇಲ್ಲ. ಹಲ್ಲೆ ನಡೆದ ಸ್ಥಳಕ್ಕೆ ಹೋದಾಗ ಚಪ್ಪಲಿಯಿಂದ ಹೊಡೆದಿದ್ದಾರೆ. ಹೀಗಾಗಿ ಪವಿತ್ರ ಗೌಡಗೆ ಜಾಮೀನು ನೀಡಲು ಮನವಿ. ಹೈಕೋರ್ಟ್ನಲ್ಲಿ ಪವಿತ್ರ ಪರ ವಕೀಲ ಸೆಬಾಸ್ಟಿಯನ್ ವಾದ. ಆಸ್ತಿ ರಕ್ಷಿಸಿಕೊಳ್ಳಲಾಗದಿದ್ರೆ ಬಸವಣ್ಣನಂತೆ ಹೊಳೆಗೆ ಹಾರಿ. ಬೀದರ್ನಲ್ಲಿ ವಕ್ಫ್ ವಿರುದ್ಧ ಹೋರಾಟದಲ್ಲಿ ಶಾಸಕ ಯತ್ನಾಳ್ ವಿವಾದಾತ್ಮಕ ಹೇಳಿಕೆ. ಕ್ಷಮೆ ಕೇಳಬೇಕು, ಶಾಸಕ ಸ್ಥಾನದಿಂದ ವಜಾ ಮಾಡಬೇಕು ಅಂತ ಹಲವು ಸ್ವಾಮೀಜಿಗಳ ಒತ್ತಾಯ. ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಉಚ್ಚಾಟನೆ ಮಾಡಬೇಕು. ಬಿಜೆಪಿ ಮುಖಂಡರ ಒಕ್ಕೊರಲಿನ ಒತ್ತಾಯ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಆಗ್ರಹ. ಬೆಳಗಾವಿಯಲ್ಲಿ ಸ್ವಸಹಾಯ ಸಂಘ ಮಾಡಿಸಿ ಸಾಲ ಕೊಡಿಸಿ ವಂಚನೆ ಕೇಸ್. ಸಚಿವ ಸತೀಶ್ ಜಾರಕಿಹೊಳಿ ಭೇಟಿಯಾದ 500ಕ್ಕೂ ಹೆಚ್ಚು ಮಹಿಳೆಯರು. ಫೈನಾನ್ಸ್ನವರು ಮನೆ ಮುಂದೆ ಬರದಂತೆ ನೋಡಿಕೊಳ್ತೇನೆ ಎಂದು ಭರವಸೆ. ಸಚಿವರಿಗೂ ಮಳೆ ಕಾಟ. ಜಮೀರ್ ಅಹ್ಮದ್ ಮನೆ ಜಲಾವೃತ. ಬೇಸ್ಮೆಂಟ್ನಲ್ಲಿ ಮೊಣಕಾಲುದ್ದ ನೀರು ನಿಂತು ಸಮಸ್ಯೆ. ಕಾರು ಹೊರ ತೆಗೆಯಲು ಪರದಾಡಿದ ಸಿಬ್ಬಂದಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.